ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕೊನೆಗೂ ಸರ್ಕಾರದಿಂದ ಒಂದಷ್ಟು ಗುಡ್ ನ್ಯೂಸ್ ಜೊತೆಗೆ ರೇಷನ್ ಕಾರ್ಡಿನ ಬಗ್ಗೆ ಅಪ್ಡೇಟ್ಗಳು ಬಂದಿದೆ. ತುಂಬಾ ಜನ ಯಾವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಯಾವಾಗ ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರಲ್ಲ, ಕೊನೆಗೂ ಸರ್ಕಾರ ಇವಾಗ ಒಂದು ಪಟ್ಟಿನ ರಿಲೀಸ್ ಮಾಡಿದೆ. ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನಕ್ಕೆ ನಾವು ಇವಾಗ ರೇಷನ್ ಕಾರ್ಡ್ನ ಹಂಚಿಕೆನ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ಕಾಯ್ತಾ ಇದ್ದೀರಾ ನಿಮ್ಮ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ತಲುಪಬೇಕು ಅಂತ ಹೇಳಿ, ನಿಮ್ಗೆ ಗುಡ್ ನ್ಯೂಸ್. ಅದರಲ್ಲೂ ಸಹ ಕೆಲವೊಂದಷ್ಟು ವಿಚಾರಗಳಿದೆ, ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಜಿಲ್ಲೆ ವೈಸ್ ಇವಾಗ ಸ್ಪ್ಲಿಟ್ ಮಾಡಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಸರ್ಕಾರದವರು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ರೇಷನ್ ಕಾರ್ಡ್ ಅರ್ಜಿ ಏನೋ ಸಲ್ಲಿಸಾಗಿದೆ. ತುಂಬಾ ಜನ ಕಮೆಂಟ್ ಹಾಕೋದು 2021ರಲ್ಲಿ ಹಾಕಿದ್ದೀನಿ, 20ರಲ್ಲಿ ಹಾಕಿದ್ದೀನಿ, ಯಾವಾಗ ನಮ್ಗೆ ಕಾರ್ಡ್ ಸಿಗುತ್ತೆ ಅಂತ ಹೇಳಿ ಇನ್ನೂ ತುಂಬಾ ಜನ ಇದು ಒಂದು ಟೆನ್ಷನ್ ಮಾಡ್ಕೊಂಡು, ಜೊತೆಗೆ ರೇಷನ್ ಕಾರ್ಡ್ ಇಂದ ಬರ್ತಾರಂತೆ ಯೋಜನೆಗಳು, ರೇಷನ್ ಕಾರ್ಡ್ ಬರೋವರೆಗೂ ಇವ್ರ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಈ ಕಡೆ ಯಾವ ಸೌಲಭ್ಯಗಳು ಸಿಗ್ತಾ ಇರಲ್ಲ, ರೇಷನ್ ಕಾರ್ಡು ಕೈಗೆ ಸಿಗಲ್ಲ. ಸೊ ಈ ತರ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ, ತುಂಬಾ ಕಷ್ಟದಲ್ಲಿ ಇರುವಂತವ್ರು ಇದ್ದಾರೆ. ಆದ್ರೆ ನಮ್ಮ ಸರ್ಕಾರ ಫಾಸ್ಟ್ ಆಗಿ ಕೆಲಸನ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಟೆಕ್ನಾಲಜಿ ಬಂದಿದೆ, AI ಬಂದಿದೆ, ಎಲ್ಲ ಬಂದಿದ್ರು ಕೆಲವೊಂದು ವಿಚಾರದಲ್ಲಿ ಮಾತ್ರ ಇವರು ಮುಂದೆ ಹೋಗಲ್ಲ. ಯಾಕಂದ್ರೆ ಅವ್ರ ಜಾಬ್ ತುಂಬಿಸ್ಕೊಳ್ಳೋ ಅಂತದ್ರಲ್ಲೇ ಅವ್ರು ಬ್ಯುಸಿ ಆಗಿರ್ತಾರೆ. ನಮ್ಮ ಜನಸಾಮಾನ್ಯರದ್ದು ಏನು ಅವ್ರು ಕೇಳಿ ಏನು ಪ್ರಯೋಜನ ಆಗ್ಬೇಕಲ್ವಾ. ಸೊ ಇವರು ನಮ್ಮ ಒಂದು ಕಷ್ಟನೂ ಕೇಳಲ್ಲ, ಅಥವಾ ನಮ್ಮ ಕಷ್ಟಕ್ಕೆ ಸ್ಪಂದಿಸೋಂಥ ಸರ್ಕಾರನೂ ಅಲ್ಲ. ಇದು ಎಲ್ಲರಿಗೂ ಬೇಜಾರಾಗಿ ಹೋಗಿದೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಎಲ್ಲಾ ಯೋಜನೆಗಳು ಹೇಳ್ತಾರೆ, ಬಟ್ ಯಾರು ಟೈಮಿಗೆ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇದು ಬಿಡಿ, ರೇಷನ್ ಕಾರ್ಡ್ ಹಾಕಿರೋರ್ ಕತೆ ಹೇಳಿ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದಾರೆ. ಸೊ ಇವಾಗ ಏನೋ ಪಟ್ಟಿನ ರಿಲೀಸ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಆ ಪಟ್ಟಿನ ಆಮೇಲೆ ಹೇಳ್ತೀನಿ ಏನೇನಿದೆ ಇನ್ನ ವಿಷಯಗಳು ಇದ್ರೊಳಗಡೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕರ್ನಾಟಕದಲ್ಲಿ ಇವ್ರು ಹೇಳಿರೋ ಪ್ರಕಾರ ಒಂದಷ್ಟು ವಿಚಾರಗಳು ಹೇಳಿದ್ದಾರೆ. ಏನು ಅಂತ ಅಂದ್ರೆ, ಓವರ್ ಆಲ್ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿರೋರು 3,21,921 ಜನರ ರೇಷನ್ ಕಾರ್ಡು ಅಪ್ರೂವ್ ಆಗಿದೆಯಂತೆ. ಅಂದ್ರೆ ಓವರ್ ಆಲ್ ಯಾವ ಒಂದು ವರ್ಷ ಅಂತ ಹೇಳಿದ್ರೆ, ಇವರು 2021ರಲ್ಲಿ ಅರ್ಜಿ ಹಾಕಕ್ಕೆ ಬಿಟ್ಟಿದ್ರು. ಅದಾದ್ಮೇಲೆ ಸೆಂಟರ್ ಬಿಟ್ರು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಫುಲ್ ಫ್ಲೆಡ್ಜ್ ಅಲ್ಲಿ 21ಅಲ್ಲಿ ಬಿಟ್ಟಿದ್ರು. ಅದಾದ್ಮೇಲೆ ಸೆಂಟರ್ಗೆ ಇವಾಗ ಮೊನ್ನೆ ಎಲ್ಲ ಬಿಟ್ಟಿದ್ರು, ಲಾಸ್ಟ್ ಮಂತ್ ಬಿಟ್ಟಿದ್ರು. ಬಟ್ ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಕಂಟಿನ್ಯೂಸ್ ಆಗಿ ಬಿಡ್ತಾ ಇಲ್ಲ ಇವರು. 2 ದಿನ 3 ದಿನ ಅಥವಾ ಒಂದು ವಾರ, ಅದ್ರಲ್ಲಿ ಮಧ್ಯ ಸರ್ವರ್ ತೊಂದರೆ ಇರುತ್ತೆ, ಈ ತರ ಎಲ್ಲ ಸಮಸ್ಯೆ ಇರುತ್ತೆ. ಫುಲ್ ಫ್ಲೆಡ್ಜ್ ಅಲ್ಲಿ 2021ರಲ್ಲಿ ಅರ್ಜಿ ಯಾರೆಲ್ಲ ಸಲ್ಲಿಸಿದ್ದೀರಾ ಇಂಥವರ ಕಾರ್ಡು ರೆಡಿ ಆಗಿದೆ. ಇನ್ನು 25ರಲ್ಲಿ ಇದೀವಿ, ಇನ್ನು 4 ವರ್ಷದ ಕಾರ್ಡ್ ಹಾಕಿರೋರಲ್ಲ, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. 21ರಲ್ಲಿ ಅರ್ಜಿ ಹಾಕಿರೋರ್ಗೆ ಇವಾಗ ಇಷ್ಟು ಲೆಕ್ಕ ಕೊಟ್ಟಿದ್ದಾರೆ, ಅಂದ್ರೆ ಅಪ್ರೂವ್ ಲೆಕ್ಕ ಕೊಟ್ಟಿದ್ದಾರೆ. 3,21,921 ಕಾರ್ಡ್ಗಳು ಅಪ್ರೂವ್ ಆಗಿದೆಯಂತೆ. ನಿಮಗೆ ಇವಾಗ ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಒಂದು ಪ್ರೋಸೆಸ್ ಅಲ್ಲಿ ರೆಡಿ ಆಗ್ತಾ ಇದೆಯಂತೆ. ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ 827 ಕಾರ್ಡ್ಗಳು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಉಡುಪಿ 507, ಬಾಗಲಕೋಟೆ 13,482, ಬೆಂಗಳೂರು 18,589, ಬೆಂಗಳೂರು ಗ್ರಾಮಾಂತರ 6,071, ಬೆಳಗಾವಿ 39,487, ಬಳ್ಳಾರಿ 10,253, ಬೀದರ್ 17,719, ವಿಜಯಪುರ 24,651, ಚಾಮರಾಜನಗರ 3,105, ಚಿಕ್ಕಮಗಳೂರು 3,362, ಚಿತ್ರದುರ್ಗ 6,950, ದಾವಣಗೆರೆ 2,777, ಧಾರವಾಡ 12,109, ಗದಗ 6,572 ಕಾರ್ಡುಗಳು, ಕಲಬುರಗಿ 35,808, ಹಾಸನ 5,008, ಹಾವೇರಿ 8,949, ಕೊಡಗು 1,613, ಕೋಲಾರ 3,160, ಕೊಪ್ಪಳ 11,499, ಮಂಡ್ಯ 3,433, ಮೈಸೂರು 7,195, ರಾಯಚೂರು 18,452, ಶಿವಮೊಗ್ಗ 3,582, ತುಮಕೂರು 9,501, ಉತ್ತರ ಕನ್ನಡ 1,692, ರಾಮನಗರ 3,627, ಯಾದಗಿರಿ 8,379, ಬೆಂಗಳೂರು ಪೂರ್ವ 4,540, ಬೆಂಗಳೂರು ಉತ್ತರ 4,642, ಬೆಂಗಳೂರು ಪಶ್ಚಿಮ 10,412, ವಿಜಯನಗರ 5,121 ಮಂದಿಗೆ ಹೊಸ ಪಡಿತರ ಚೀಟಿನ ವಿಸ್ತರಿಸಲಾಗುವುದು. ಯಾರು 2021ರಲ್ಲಿ ಯಾರು ಹಾಕಿದಿರಲ್ಲ, ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಜಿಲ್ಲೆ ವೈಸು ಪ್ರತಿಯೊಂದನ್ನು ಈಗ ಸ್ಪ್ಲಿಟ್ ಮಾಡಿ ಇಷ್ಟು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಹೈಯೆಸ್ಟ್ ಅದು ಉತ್ತರ ಕರ್ನಾಟಕದ ಯಾವುದು ಇತ್ತು, 27,000 ರೇಷನ್ ಕಾರ್ಡ್ ಏನೋ ಓದಂಗಿತ್ತು ನಾನು. ಸೊ ಹೈಯೆಸ್ಟ್ ಬರ್ತಾ ಇರೋದು ಆ ಒಂದು ಜಿಲ್ಲೆಗೆ. ಮಿಕ್ಕಿದೆಲ್ಲ
ಫಿಲ್ಟರ್ ಮಾಡಿ ಇಷ್ಟಕ್ಕೆ ತಂದಿದ್ದಾರೆ. ಸೊ ಇಷ್ಟಿಷ್ಟು ಕಾರ್ಡ್ಗಳು ಅಂದರೆ ನಿಮ್ಮ ಕೈಗೆ ತಲುಪಿದ ಮೇಲೆ ಗೊತ್ತಾಗೋದು ಯಾರು ಅರ್ಜಿ ಸಲ್ಲಿಸಿದ್ದಾರೆ. ನಿಮ್ಮ ಕೈಗೆ ತಲುಪಿದ ಮೇಲೆ ನಿಮ್ದು ವೆರಿಫಿಕೇಶನ್ ಎಲ್ಲ ಆಗಿ ಕ್ರಾಸ್ ವೆರಿಫಿಕೇಶನ್ ಆಗಿ ಕಾರ್ಡ್ ಬಂದಿದೆ ಅಂತ ನಂಬಿಕೆ ಬರೋದು. ಸೊ ಬಹುಶೇಕಡ ಈ ತಿಂಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ಶುರು ಮಾಡ್ತಾರೆ. ಯಾಕಂದ್ರೆ ಲೆಕ್ಕ ಕೊಟ್ಬಿಟ್ಟಿದಾರಲ್ಲ, ಸೊ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗುತ್ತೆ. ಇನ್ನೊಂದೇ ನೆನ್ಪಿಟ್ಕೊಳ್ಳಿ, 2021ರಲ್ಲಿ ಯಾರು ಅರ್ಜಿ ಸಲ್ಲಿಸಿದರೆ ಇಂಥವ್ರಿಗೆ ಡಿಸ್ಟ್ರಿಬ್ಯೂಷನ್ ಶುರುವಾಗ್ತಾ ಇರೋದು. ಸೊ ಅದಕ್ಕಿಂತ ಪ್ರೀವಿಯಸ್ ಅದಾದ ಮೇಲೆ ಅಂತ ಕೇಳಬೇಡಿ. ಯಾಕಂದ್ರೆ ಇವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ 2021ರಲ್ಲಿ ಅರ್ಜಿ ಸಲ್ಲಿಸಿರೋರಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಇಷ್ಟು ಪಟ್ಟಿಗಳು ರೆಡಿ ಇದಾವೆ, ಇಷ್ಟು ಜಿಲ್ಲೆಗಳಲ್ಲಿ ಇಷ್ಟು ಕಾರ್ಡ್ಗಳನ್ನ ನಾವು ವಿಸ್ತರಣೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಮುಂದೆ ರೇಷನ್ ಕಾರ್ಡ್ದು ಯಾವುದೇ ಅಪ್ಡೇಟ್ಸ್ಗಳು ಬಂದರೂ ನಾನು ವಿಡಿಯೋ ಖಂಡಿತ ಮಾಡ್ತೀನಿ. ಇಷ್ಟು ಲಿಸ್ಟ್ ಹೇಳಿದ್ದೀನಲ್ಲ, ರೇಷನ್ ಕಾರ್ಡು ನಿಮಗೆ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಎಲ್ಲೂ ಹೋಗಬೇಡಿ, ದಯವಿಟ್ಟು ಟೆನ್ಷನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಕ್ಕೆ ಹೋಗಬೇಡಿ. ಸುಮ್ಮನೆ ಆಮೇಲೆ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ, ಕಾಯಿರಿ, ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದರೆ. ಬಂದರೆ ಅನುಕೂಲ, ಬಂದರೆ ಸಂತೋಷ. ಇಫ್ ಇನ್ ಕೇಸ್ ಬಂದರೆ ನೀವು ದಯವಿಟ್ಟು ಕಮೆಂಟ್ ಹಾಕಿ. ಯಾವತ್ತು ವಿಡಿಯೋ ನೋಡ್ತಿದ್ದೀರೋ ಗೊತ್ತಿಲ್ಲ ನನ್ನದು. ಸೊ ನೀವು ನಾನು ವಿಡಿಯೋ ನೋಡೋಷ್ಟೊತ್ತಿಗೆ ನಿಮ್ಗೆ ಏನಾದರೂ ರೇಷನ್ ಕಾರ್ಡ್ 2021ರಲ್ಲಿ ಅರ್ಜಿ ಸಲ್ಲಿಸಿರೋರು ಕಾರ್ಡ್ ಏನಾದರೂ ಬಂದಿದ್ರೆ ಕಮೆಂಟ್ ಹಾಕಿ, ಕಾರ್ಡ್ ಬಂದಿಲ್ವಾ ಅಂತ ಹೇಳ್ಬಿಟ್ಟು. ಇದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಆ್ಯಂಡ್ ಆಲ್ಸೋ ಕಾರ್ಡ್ ಬರ್ತಾ ಇರೋದು ಎಲ್ರಿಗೂ ಖುಷಿನೂ ಆಗುತ್ತೆ, ಖುಷಿಯ ವಿಚಾರ. ಇದು ಹೊಸ ರೇಷನ್ ಕಾರ್ಡಿನ ಒಂದು ವಿಚಾರ. ನೆಕ್ಸ್ಟ್ ಯಾವುದೇ ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.